ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿಬಿಡೋಣ, ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ರು ಒಂದರ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಪರ್ಸ್ನಲ್ ಇಶ್ಯೂಸು, ಈ ಅಪಾರ್ಟ್ಮೆಂಟ್ ಇಶ್ಯೂಸು, ಸ್ಕೂಲು, ಮನೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಆಗದಿರ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದೊಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಎಲ್ಲವನ್ನು ಆದಷ್ಟು ಬೇಗ ಹಾಕಬೇಕು ಅಂತಿದ್ದೀನಿ. ಇನ್ನೊಂದು ವಾರದಲ್ಲಿ ಎಲ್ಲ ವ್ಲಾಗ್ಸು ಕಂಪ್ಲೀಟ್ ಮಾಡಿ ನಾನು ಬ್ಯಾಕಪ್ ತೆಗಿಲೇಬೇಕು. ಫೋನ್ ಕೂಡ ಫುಲ್ಲು ಹ್ಯಾಂಗ್ ಆಗ್ತಾಯಿದೆ. ಸೊ ಇವತ್ತು ಆಲ್ರೆಡಿ ಡೇಟ್ ಬಂದು 14th. ನಾವು ಲಾಸ್ಟ್ 1 ಮಂತ್ ಬ್ಯಾಕ್ ಹೋಗಿರೋ ವ್ಲಾಗ್ನ ಇವಾಗ ಹಾಕ್ತಾಯಿದ್ದೀನಿ. ಸೊ ಶ್ರೀಶೈಲಕ್ಕೆ ಹೋಗಿ ನಾವು ಅಕ್ಕ ಮಹಾದೇವಿ ಕೇವ್ಸಿಂದ ಬಂದ ಆದಮೇಲೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಗೆಸ್ಟ್ ಹೌಸ್ಗೆ ನಾವು ಹೊರಟ್ವಿ. ಮಹಾರಾಜ್ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿ 4:15ಗೆ ಶಿವಾಜಿ ಮಹಾರಾಜ ಟೆಂಪಲ್ಲು ನಮ್ಮ ರೂಮ್ಗೆ ತುಂಬ ಹತ್ತಿರದಲ್ಲಿತ್ತು, ಒಂದು 700 ಮೀಟರಲ್ಲಿ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಶಿವಾಜಿ ಮಹಾರಾಜ ಮ್ಯೂಸಿಯಂ. ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ನಾವು ಅರ್ಲಿ ಮಾರ್ನಿಂಗು ಸ್ಪರ್ಶ ದರ್ಶನ ಮುಗಿಸಿ ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗಿ ಅಲ್ಲಿಂದ ರಿಟರ್ನ್ ಆಗಿ ಒಂದು 4 ಗಂಟೆ ಮೇಲೆ 5 ಗಂಟೆ ಆಗಿತ್ತು. ಆಲ್ರೆಡಿ ಚೆಕ್ಔಟ್ ಮಾಡಿ ನಾವು ಮಹಾನಂದಿಗೆ ಹೊರಡೋಕ್ಕಿಂತ ಮುಂಚೆ ಆಂದಿವೆ ಏನೇನೆಲ್ಲ ಸಿಗುತ್ತೆ ಆ ಸರೌಂಡಿಂಗ್ ಪ್ಲೇಸಸ್ನ ನಾವು ತುಂಬ ಬಿಟ್ಬಿಟ್ಟಿದ್ವಿ. ಶಿಖರ ಒಂದು ನೋಡಿದ್ವಿ, ಗೋಪುರ ಶಿಖರ ನೋಡಿದ್ವಿ, ಮತ್ತು ಸಾಕ್ಷಿ ಗಣಪತಿ ನೋಡಿದ್ವಿ, ಹಾಗೆ ಇನ್ನೊಂದಷ್ಟು ಪಂಚದಾರ ಫಾಲದಾರ ನೋಡಿದ್ವಿ. ಈ ಶಿವಾಜಿ ಮಹಾರಾಜದ ಗೆಸ್ಟ್ ಹೌಸ್ ನೋಡಬೇಕಿತ್ತು, ನಾವು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದು ಅಲ್ಲದೆ ನಮ್ಮ ಹಿಂದೂ ಸಂಸ್ಕೃತಿಗೋಸ್ಕರ ತುಂಬಾ ಹೋರಾಡಿದಂತಹ ವ್ಯಕ್ತಿ ಶಿವಾಜಿ. ಸೊ ಹಾಗಾಗಿ ಅವ್ರದ್ದೊಂದು ನೋಡ್ಕೊಂಡು ಹೋಗೋಣ ಗೆಸ್ಟ್ ಹೌಸು ಅಂತ ಹೋದ್ವಿ. ಬಟ್ ಒಳಗಡೆ ಹೋದರೆ ತುಂಬ ಅದ್ಭುತವಾಗಿತ್ತು. ನೀವೇನಾದರೂ ಶ್ರೀಶೈಲಕ್ಕೆ ಬಂದರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಬೇಡಿ. ನಾನು ಏನೋ ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೆ ಈ ಒಂದು ಟೆಂಪಲ್ ಬಗ್ಗೆ. ಸೊ ಮಿಸ್ ಮಾಡ್ಕೋಬೇಡಿ ನೀವು. ಇನ್ನು ಒಳಗಡೆ ಹೋಗಿ ನೋಡಿ, ತುಂಬ ಎಲ್ಲ 3D ವರ್ಕಲ್ಲಿದೆ. ಜೊತೆಗೆ ಎಲ್ಲ ಎಕ್ಸ್ಪ್ಲನೇಷನ್ನು ಕೂಡ ಕನ್ನಡದಲ್ಲಿದೆ. ಅದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ವಿದೇಶಿ ದಂಡದ ಕ್ರೌರ್ಯದಿಂದ ಕುಗ್ಗುತ್ತಿರುವ ಭಾರತ ಭೂಮಿಯನ್ನು ಮುಸಲ್ಮಾನರ ರಾಕ್ಷಸತ್ವದಿಂದ ಕಾಡುತ್ತಿರುವ ಹಿಂದೂ ಸಮಾಜವನ್ನು ಒಳಗಾಗುತ್ತಿರುವ ಭಾರತೀಯ ಸಂಸ್ಕೃತಿಯನ್ನು ರಕ್ಷಿಸುವ ಪುತ್ರ ಬೇಕೆಂದು ಜೀಜಾಬಾಯಿ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸಿದರು. ಪಾರ್ವತಿ ಪರಮೇಶ್ವರ ಆಶೀಸ್ಸುಗಳಿಂದ ಜೀಜಾಬಾಯಿ ಗರ್ಭವತಿ ಆದಳು. ಇಲ್ಲಿರುವುದು ಶಿವಾಜಿ. ಆದುದರಿಂದಲೂ ಏನೋ ಗರ್ಭವತಿಯಾಗಿರುವ ಜೀಜಾಬಾಯಿಗೆ ಪರ್ವತಗಳನ್ನು ಅಧಿರೋಹಿಸಬೇಕೆಂದು ಖಡ್ಗ ಧರಿಸಿ ಯುದ್ಧಕ್ಕೆ ಹೋಗಬೇಕೆಂಬುವ ಸಿಂಹಾಸನದ ಮೇಲೆ ಕೂಡಬೇಕೆಂತ ಅನಿಸುತ್ತಿತ್ತು. ಆಮೇಲೆ ಶಿವಾಜಿ ಹುಟ್ಟುತ್ತಾರೆ. ನೋಡಿ ಶಿವಾಜಿ ಹುಟ್ಟಿರುವಂತಹದ್ದು. ಇದೇನೋ ಪ್ರಮಾಣ ಮಾಡ್ತಾ ಇದೇನಪ್ಪ, ತಾಯಿ ಸಂಕಲ್ಪ ಮಾಡ್ತಾ ಇರೋದು. ಸೈನಿಕರನ್ನಾಗಿ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾ ಇದ್ದಾಳೆ. ಹಿಂದೂ ಸಂಸ್ಕೃತಿಯನ್ನು ಪ್ರಸಾದ ಮಾಡಬೇಕೆಂದು ಪರಮೇಶ್ವರನ ಹತ್ರ ಪ್ರತಿಜ್ಞೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಬಾಲ ಸೈನಿಕರಿಂದ ಮಾರ್ಗದರ್ಶನ ಕೊಡಿಸ್ತಾ ಇದ್ದಾರೆ ಜೀಜಾಬಾಯಿ ಮಗ ಶಿವಾಜಿಗೆ. ಇಲ್ಲಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಪೂನಾ ನಗರಕ್ಕೆ ಹತ್ತಿರದಲ್ಲಿ ಬೆಟ್ಟಗಳಲ್ಲಿ ಕನ್ನಡ ಲೋಯದಲ್ಲಿ ತೋರಣ ಎಂಬುವ ಕೋಟೆಯನ್ನು ತನ್ನ ಜೊತೆ ಇರುವ ಯುವ ಸೈನಿಕರ ಜೊತೆ ಕುಳಿತು ಶಿವಾಜಿ ಗೆದ್ದು ಸಂಪಾದಿಸಿದ. ಆಮೇಲೆ ರಾಜ್ಗಢ್ 16ನೇ ವರ್ಷಗಳಲ್ಲಿ ಅವನು ಇದನ್ನೆಲ್ಲ ಕೂಡ ಯುದ್ಧ ಮಾಡಿರುವಂಥದ್ದು. ಅದರ ಬಗ್ಗೆ ಇದೆ. ನೆಕ್ಸ್ಟ್ ನೌಕಾ ಸೇನೆಯನ್ನು ವೃದ್ಧಿ ಮಾಡಿರೋದು ಶಿವಾಜಿ, ಇಂಪ್ರೂವ್ಮೆಂಟ್ ಮಾಡಿರೋ ಅಂಥದ್ದು ಸೈನ್ಯಕ್ಕೆ. ಇಲ್ಲಿ ಶಿವಾಜಿ ಮಗ ಕೂಡ ಮುಸ್ಲಿಂ ಸಮುದಾಯಕ್ಕೆ ಹಿಂಸೆ ಅನ್ನಿಸ್ತಿತ್ತು. ಸೊ ಹಾಗಾಗಿ ಅವ್ರನ್ನ ಯಾರು ಗೆದ್ಕೊಂಡ್ಬರ್ತೀರಾ ಅಂತ ಮುಸ್ಲಿಂ ಸಮುದಾಯದವ್ರದ್ದು ಸವಾಲು ಎಸ್ತಿದ್ದಾರೆ. ಅದಕ್ಕೆ ಇಲ್ಲೊಬ್ಬ ಅಫ್ಜುಲ್ ಖಾನ್ ಅನ್ನೋನು ನಾನು ಅವ್ನ ಶಿರ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟು ನೋಡಿ, ಮೋಸದಿಂದ ಅಫ್ಜುಲ್ ಖಾನು ಶಿವಾಜಿಗೆ ತಬ್ಕೊಳ್ಳೋ ಥರ ಬಂದು ಕತ್ತಿನ ತಿವಿತಾ ಇದ್ದಾನೆ. ಬಟ್ ಆದರೆ ಒಳಗಡೆ ರಕ್ಷಾ ಕವಚ ಇದ್ದಿದ್ದರಿಂದ ಅವ್ನು ಸಾಯಲ್ಲ. ಮತ್ತು ಶಿವಾಜಿಯಿಂದನೇ ಅಫ್ಜುಲ್ ಖಾನ್ ಸಾಯ್ತಾನೆ. ಸುಮಾರು ಜನ ಸೈನಿಕರು ಬಂದು ಶಿವಾಜಿ ಮೇಲೆ ಆಕ್ರಮಣ ಮಾಡ್ತಾ ಇರೋವಂಥದ್ದು, ಅವರೆಲ್ಲರನ್ನೂ ಸದೆ ಹೊಡಿತಾ ಇರೋವಂತಹ ದೃಶ್ಯ. ಕೆಳಗಡೆ ನೀಟಾಗಿ ಕೊಟ್ಟಿದ್ದಾರೆ, ನಾನು ಅದನ್ನು ಹಿಡ್ದಿರ್ತೀನಿ, ಓದ್ಕೊಂಬಿಡಿ. ಅಷ್ಟು ಟೈಮ್ ಇಲ್ಲ ಇವಾಗ ನನಗೆ. ಇದು ರಾಜ ಅರಮನೆಗೆ ಬಂದು ಶಿವಾಜಿಯ ಸೋದರ ಮಾವನೇ ಶಿವಾಜಿನ ಕೊಲ್ಲಕ್ಕೆ ಬಂದಿರೋಂತಹ ದೃಶ್ಯ. ಇಲ್ಲಿ ಮತ್ತೆ ಯುದ್ಧ ನೋಡಿ, ಮತ್ತೆ ಅವನ ಸೈನ್ಯದಿಂದ ಸೋದರ ಮಾವ ಓಡೋಗಿ ಔರಂಗಜೇಬನ್ ಸೇರಿಕೊಂಡು ಮಾಡಿರೋವಂಥದ್ದು ಇದು ಯುದ್ಧ. ನಾನು ಅಲ್ಲೇ ಹಿಡಿದಿದ್ದೀನಿ, ಹಂಗಂಗೆ ತೋರಿಸ್ಬಿಡ್ತಾ ಇದ್ದೀನಿ. ಇಲ್ಲಿ ಒಂದು ಬುಟ್ಟಿ ಒಳಗಡೆ ಹಾಕಿ ಅಲ್ಲಿ ಹಣ್ಣು ಹಾಕಿ ಒಂದೊಂದೇ ತಿನ್ಕೊಂಡು ಶಹಜಹಾನ್ ಇವನು ಶಿವಾಜಿ ಹತ್ರ ಹೋಗಿ ಅವ್ನು ಕೊಲ್ಲೋದಕ್ಕೆ ಮಾಡ್ತಿರೋಂತಹ ಒಂದು ಸ್ಟ್ರಾಟಜಿ ಇದು.
ನೋಡಿ ಆಗ್ರಾದಿಂದ ಹಿಡಿದು ಎಲ್ಲ ಕಡೆಯೂ ಬಂದು ಅವನ್ನ ಸಾಯಿಸೋದಕ್ಕೆ ನೋಡಿದ್ದಾರೆ. ಗಯಾ ಕೋಟೆಯನ್ನು ತಿರುಗಿ ವಿವಾಹ ಮಾಡಬೇಕು ಅಂತ ಮುನ್ನೂರು ಸೈನಿಕರ ಜೊತೆ ಬಂದು ಏನಾದ್ರು ಒಂದು ಸ್ಟ್ರಾಟಜಿ ಮಾಡಿ ಕೊಲ್ಲೋಕೆ ನೋಡುವಂಥದ್ದು. ಶಿವಾಜಿ ಹುಟ್ಟಿದ ಮೊದಲು ಆತನ ಸಹಜಗಳು ಶಿವಾಜಿ ಗುರುವಾದ ಸಮರ್ಥ ಇರ್ತಾರೆ. ಗೋಲ್ಕೊಂಡ ಕೋಟೆ, ಕುತುಬ್ ಶಾ ಶಿವಾಜಿ ಒಪ್ಪಂದಗಳು. ಭಯದಿಂದ ಆನೆನೇ ಓಡೋಗಿತ್ತಂತೆ. ಭೋಜನ ಮಾಡುತ್ತಿರುವ ಶಿವಾಜಿ, ರಾಮದಾಸು ಸೋದರ ಮಾವ. ಕಾವೇರಿ ನದಿ ಹತ್ತಿರದಿಂದ ಇದ್ದ ತಂಜಾವೂರು ಜಿಂಜಿಕೋಟೆಗಳಿಗೆ ಹೋಗುತ್ತಾ ಮಾರ್ಗದಲ್ಲಿ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಶ್ರೀಶೈಲಕ್ಕೆ ಬಂದಿರುವ ಶಿವಾಜಿ ಕ್ಕೆ ಉತ್ತರ ದ್ವಾರ ಗೋಪುರವನ್ನು ಕಟ್ಟಿಸುತ್ತಿರುವ ದೃಶ್ಯವನ್ನು ಕೂಡ ನೋಡಬಹುದು. ಶಿವಾಜಿ ಬಾಲಾಜಿ ದರ್ಶನ ಮಾಡಬೇಕಂಥದ್ದು. ಸೊ ಎಷ್ಟು ಆಗುತ್ತೆ ಅಷ್ಟು ನಾನು ಹೇಳ್ಕೊಂಡು ಬಂದಿದ್ದೀನಿ. ಒಳಗಡೆ ಕಂಪ್ಲೀಟಾಗಿ ಅವರ ಹಿಸ್ಟ್ರಿ ಏನಿದೆ, ಶಿವಾಜಿ ಅವರು ಹುಟ್ಟಕ್ಕಿಂತ ಮುಂಚೆ ಜೀಜಾಬಾಯಿ ಅವ್ರ ತಾಯಿ ಅವ್ರಿಗೆ ಹೇಗೆಲ್ಲ ವೀರತ್ವ ಬಂದಿತ್ತು, ಅಲ್ಲಿ ಹೋರಾಡಬೇಕು ಅನ್ಸೋದು, ಕತ್ತಿ ತೊಗೊಂಡು ಯುದ್ಧ ಮಾಡಬೇಕು ಅನ್ಸೋದು, ನಮಗೆ ಬಯಕೆಗಳಾಗುತ್ತೆ ಬಸ್ರಿನಲ್ಲಿ, ಅವ್ರಿಗೆ ಆ ಥರ ಯುದ್ಧ ಮಾಡೋದಕ್ಕೆ ಕಾಲ್ನಡಿಗೆಯಲ್ಲಿ ನಡೆಯೋದು ಆ ಥರ ಆಗ್ತಾ ಇತ್ತಂತೆ. ಇವಾಗ ನೀವು ಶ್ರೀ ರಾಘವೇಂದ್ರ ಮಹಾತ್ಮೆಯಲ್ಲಿ ನೋಡ್ತಿರಲ್ಲ, ಸೊ ಆ ಥರ ಇಂಟ್ರೆಸ್ಟಿಂಗ್ ವೆರಿ ಒಂಥರ ಮೈಯೆಲ್ಲ ಗೂಸ್ ಬಂಪ್ಸ್ ಆಗ್ತಾ ಇತ್ತು. ಸೊ ಆ ಥರ ಆಗಿ ಹುಟ್ಟಿದ ಮಗನೇ ಈ ಶಿವಾಜಿ. ಆಮೇಲೆ ಅವ್ರಿಗೂ ಕೂಡ ಈ ಯುದ್ಧ ಭೂಮಿಗೆ ಹೋಗೋದು, ರಣರಂಗದಲ್ಲಿ ಹೋರಾಡೋದು ಎಲ್ಲ ರಕ್ತದಿಂದ ಬಂದ್ಬಿಡ್ತು ಅಂತಾರಲ್ಲ ಆ ಥರ. ಈ ಒಂದು ಸ್ಥಳದಲ್ಲಿ ಶಿವಾಜಿಗೆ ತಾಯಿ ಭ್ರಮರಾಂಬಿಕಾ ಪ್ರತ್ಯಕ್ಷರಾಗಿ ಬಂದು ಅವ್ರಿಗೆ ಕತ್ತಿ ನೀಡಿರುವಂತಹ ಸ್ಥಳ. ಈ ಕಟ್ಟಡ ಶಿಥಿಲ ಆಗಿರೋದ್ರಿಂದ ಕಾಲಾಂತರದಲ್ಲಿ ಮತ್ತೆ ಹೊಸದಾಗಿ ನವೀಕರಿಸಿದ್ದಾರೆ ಅಷ್ಟೇ. ಬಟ್ ಶಿವಾಜಿ ಅವರೇ ಇಲ್ಲಿ ಕಟ್ಟಿಸಿದ್ರು ಮೊದಲು. ಅವರಿಗೆ ಕತ್ತಿನ ಕೊಟ್ಟಿರೋದು. ಮುಗಿಸ್ಕೊಂಡು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಶ್ರೀಶೈಲಕ್ಕೆ ಬಂದರೆ ಎಲ್ಲೆಲ್ಲೂ ನಮ್ಮದೇ ಹೆಸರು. ಲಲಿತಾಂಬ ಕಾಂಪ್ಲೆಕ್ಸು, ಲಲಿತಾ ಪೀಠಮ್ಗೆ ಬಂದ್ವಿ. ಹಟಕೇಶ್ವರ ಅಂತ ಬಂದ್ವಿ. ಇಲ್ಲಿ ಲಲಿತಾ ಪೀಠಮ್ ಇದೆ, ನೋಡ್ಕೊಂಡು ಹೋಗೋಣ. ಇದನ್ನು ಕೂಡ ಲಲಿತಾಂಬಿಕಾ ಆಶ್ರಮಲು. ಲಲಿತಾ ದತ್ತಪೀಠಂ ಪಕ್ಕನೇ ಹಟಕೇಶ್ವರ ಕೂಡ ಇದೆ. ಅಭಿಷೇಕ ಕೂಡ ಮಾಡಿದ್ವಿ. ಇಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡು ಅಭಿಷೇಕ ಮಾಡಿದ್ವಿ. ಲಿಂಗಕ್ಕೆ 21 ರೂಪಾಯಿ ಕೊಟ್ಟು. ಬಿಲ್ಪತ್ರ ಮರ ಶಿವ ಇದ್ದ ಕಡೆ. ಹಟಕೇಶ್ವರ ಯಾವ ಕಡೆನಪ್ಪ. ಸೊ ಅಲ್ಲಲ್ಲೇ ಒಂದೊಂದು ಫೋಟೋ ತೊಗೊಂಡು ಬೇಗ ಹೊರಡ್ತಾ ಇದ್ದೀವಿ, ಏಕೆಂದರೆ ಮಹಾನಂದಿಗೆ ಹೊರಡ್ಬೇಕು ನಾವು ಆಲ್ರೆಡಿ. ಸೊ ಹಾಗಾಗಿ ಬೇಗ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ, ನಾನು ವಿಡಿಯೋಸ್ ಹಾಕಿಲ್ಲ. ಲಲಿತಾ ದೇವಿ ಪೀಠಂ ಪಕ್ಕನೇ ಹಟಕೇಶ್ವರ ಸ್ವಾಮಿ ದೇವಾಲಯ ಇರೋದು. ಇದಕ್ಕೂ ಕೂಡ ಒಂದು ಹಿಸ್ಟ್ರಿ ಇದೆ. ಪ್ರತಿಯೊಂದು ಟೆಂಪಲ್ಗೂ ಒಂದು ಹಿಸ್ಟ್ರಿ ಇದೆ. ಒಂದು ಮಡಿಕೆಯನ್ನು ಮಾಡಿರ್ತಾರಂತೆ, ಅದನ್ನು ಯಾರೋ ಒಂದು ಇಬ್ಬರ ನಡುವೆ ಮಾತನ್ನ ಚಕಮಕಿ ಆಗಿ ಎಲ್ಲ ಹೊಡೆದಾಕ್ತಾರೆ. ಮತ್ತು ಏನಪ್ಪ ಮಾಡೋದು ಅಂತ ಅನ್ನುವಾಗ ಹೊರಗಡೆ ಬಂದು ನೋಡಿದಾಗ ಅವ್ರ ಭಕ್ತಿಗೆ ಮೆಚ್ಚಿ ಶಿವ ಮತ್ತು ಫುಲ್ಲು ಮಡಿಕೆಗಳು ಇರುತ್ತಂತೆ. ಸೊ ಈ ರೀತಿಯಾಗಿ ಅವರ ಅದಮ್ಯ ಭಕ್ತರಿದ್ದಾರಲ್ಲ, ಅವ್ರದ್ದು ಎಲ್ಲರದು ಕೂಡ ಈ ಶ್ರೀಶೈಲದಲ್ಲಿ ನಾವು ನೋಡಬಹುದು. ಹೇಗೆ ನಾವು ಅಕ್ಕ ಮಹಾದೇವಿ ನೋಡಿದ್ವಿ ಮತ್ತು ಹೇಮಾರೆಡ್ಡಿ ಮಲ್ಲಮ್ಮನ ನೋಡಿದ್ವಿ, ಅದೇ ಥರ ಹಟಕೇಶ್ವರ ಕೂಡ ಒಬ್ಬರು ಭಕ್ತರು ಇಲ್ಲಿ. ಸೊ ಆ ಥರ ನಾವು ಇಲ್ಲಿ ಪವಾಡಗಳ ಪುರುಷರನ್ನ ನಾವು ತುಂಬ ಜನರನ್ನ ನೋಡ್ತೀವಿ ನಾವು ಇಲ್ಲಿ ಕೂಡ ಹರಕೆ ಕಟ್ಟಿದ್ರು, ಹರಕೆ ಮರ ಇತ್ತು. ಹರಕೆ ಹಾಕೊಂಡು ಕಟ್ಟಿದ್ದಾರೆ. ಹರಕೆ ಕಟ್ಟವ್ರು ಯಾಕೋ ಏನೋ ಅದನ್ನು ಕೇಳಿ ತಿಳ್ಕೊಳ್ಳೋ ಅಷ್ಟು ಇವಾಗ ಟೈಮ್ ಇಲ್ಲ. ನಾವು ಹೊರಡ್ತಾ ಇದ್ವಿ ಆಲ್ರೆಡಿ. ಇವಾಗ ಮಹಾನಂದಿಗೆ ಹೊರಡಬೇಕು. ಟೈಮು ಆಲ್ರೆಡಿ 5:30 ಆಯಿತು. 5:30ಗೆ ಇವಾಗ ಹೊರಟು ಮಹಾನಂದಿಗೆ ಹೋಗಿ ರೀಚ್ ಆಗಬೇಕು. ಹಟಕೇಶ್ವರ ಕಂಪ್ಲೀಟ್ ಆಯಿತು.
ಸ್ಪೆಷಲ್ದಿಂದ ಮಹಾನಂದಿಗೆ ಹೋಗೋಕ್ಕೆ ಇಲ್ಲ ಅಂದ್ರೂ ಒಂದು 4-5 ಅವರ್ ಬೇಕಾಗುತ್ತೆ. ಸೊ ಹಾಗಾಗಿ ಆಲ್ರೆಡಿ ಮತ್ತೆ ಬೆಡ್ಡನ್ನು ಹಾಕಿ ಅಪ್ಪ ಮೊಮ್ಮಗ ನಮ್ಮಪ್ಪ ಮತ್ತು ನನ್ನ ಮಗ ಇಬ್ಬರು ಕೂಡ ಮಲ್ಕೊಂಡ್ಬಿಟ್ರು. ನಾನು ಸೈಡಲ್ಲಿ ಸ್ವಲ್ಪ ಕೂತಿದ್ದೆ, ಅಮ್ಮ ಮುಂದೆ ಕೂತಿದ್ರು. ಮಲ್ಕೊಳ್ಳೋವಾಗೆಲ್ಲ ಹೀಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತಿತ್ತು. ಲಾಂಗ್ ಜರ್ನಿ ಇದ್ದಾಗ ಈ ಥರ ಮಲ್ಕೊಂಡ್ಬಿಡೋರು. ಟೈಮ್ ಇವಾಗ 9:30 ಆಗಿದೆ. ಟೈಮ್ ಇವಾಗ ನೈಟು 9:30 ಆಗಿದೆ. ಇವಾಗ ಶ್ರೀಶೈಲಂನಿಂದ ನಾವು ಮಹಾನಂದಿಗೆ ಹೋಗೋ ರೂಟಲ್ಲಿ ಆಲ್ಮೋಸ್ಟ್ ನಲ್ಲಮಲ್ಲ ಫಾರೆಸ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಆಗ ಆ ಫಾರೆಸ್ಟ್ ಮುಗಿಯೋವರೆಗೂ ಒಂಥರ ಟೆನ್ಷನ್ ಇರ್ತಿತ್ತಲ್ಲ, ಮೊಬೈಲೇ ತೆಗೆದಿಲ್ಲ. ನೈಟ್ ಜರ್ನಿ ಬೇರೆ. ಮೊದಲೆಲ್ಲ 9 o'clockಗೆ ಸ್ಟಾಪ್ ಮಾಡ್ತಾಯಿದ್ರು ಚೆಕ್ ಪೋಸ್ಟು, ಇವಾಗ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಬರುವಾಗ ಸ್ಟಾಪ್ ಆಗಿರುತ್ತೋ ಬಿಡ್ತಾರೋ ಗೊತ್ತಿಲ್ಲ, ಕೇಳಿಕೊಂಡು ಇನ್ಫಾರ್ಮೇಷನ್ ತೊಗೊಂಡು ಬನ್ನಿ. ಸದ್ಯಕ್ಕಂತೂ ಇವಾಗ 9 o'clock ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ. ಓಡಾಡ್ತಾ ಎಲ್ಲ ಲೋಡ್ ಗಾಡಿಗಳು ಓಡಾಡ್ತಾ ಇದ್ದಾವೆ, ಎಲ್ಲ ಗಾಡಿಗಳು ಓಡಾಡ್ತಾ ಇದ್ದಾವೆ. ಸೇಫಾಗಿ ನಿಧಾನಕ್ಕೆ ಬರಬೇಕು. ಸಿಕ್ಕಾಪಟ್ಟೆ ಲೋಡ್ ಗಾಡಿಗಳು, ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಇರುತ್ತೆ. ಸೊ 9:30 ಆಗಿದ್ರು ಇನ್ನೂ ಮಹಾನಂದಿಗೆ ಹೋಗಿ ರೀಚ್ ಆಗಿಲ್ಲ ನಾವು. ಒಂದು ಸಣ್ಣ ಮಿಸ್ಪ್ಲಾನಿಂದ 2 days ನಾವು ಎಲ್ಲ ಇಲ್ಲಿಲ್ಲೇ ಓಡಾಡೋ ಥರ ಆಗಿದೆ. 2 ದಿನ ಶ್ರೀಶೈಲಂನಲ್ಲಿ ಸ್ಟೇ ಮಾಡೋಂಗಾಗಿದೆ. ಯಾಕೆ ಸದ್ಯಕ್ಕೆ ಇವಾಗ 9:30 ಆಗಿದ್ರು ಮಹಾನಂದಿಗೆ ರೀಚ್ ಆಗ್ತಾನೇ ಇದ್ವಿ. ಮೇ ಬಿ 10 o'clockಗೆಲ್ಲ ರೂಮ್ ಮಾಡಿಕೊಂಡು ರೂಮ್ಗೆ ಹೋಗ್ತೀವಿ ಅಂತ ಅನಿಸುತ್ತೆ. 10 o'clock ಆಗುತ್ತೆ. ನಾಳೆ ಬೆಳಗ್ಗೆ ಮಹಾನಂದಿ ನೋಡಿಕೊಂಡು ಯಾಗಂಟಿಗೆ ಹೋಗಬೇಕು. ಆಮೇಲೆ ಬೆಂಗಳೂರು ಹೊಡಿಬೇಕು. ಮಂತ್ರಾಲಯವನ್ನು ಸ್ಕಿಪ್ ಮಾಡೋಣ ಅಂತ ಇದ್ವಿ. ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ಅಪ್ಪ ಅವ್ರಿಗೆ ಗಾಡಿ ಓಡಿಸೋಕ್ಕೆ, ಒಬ್ಬರೇ ಡ್ರೈವರು ನನ್ನ ಗಂಡ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ ನಾನು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ. ತುಂಬ ಸುಸ್ತಾಗಿತ್ತು. ನಾವು ಹೋಗಿ ಒಂದು ರೂಮ್ ಮಾಡಿ, ಅಲ್ಲೇ ರೂಮ್ ಪಕ್ಕನೇ ಒಂದು ಹೋಟೆಲ್ ಇತ್ತು, ಊಟ ಮಾಡಿಕೊಂಡು ರೂಮ್ನಲ್ಲಿ ಹೋಗಿ ಸ್ಟೇ ಆದ್ವಿ. ಮತ್ತು ಅರ್ಲಿ ಮಾರ್ನಿಂಗು ಸೊ ಇಲ್ಲಿಗೆ ಬಂದ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.